ಏನ್ ಯೋಚನೆ ಮಾಡ್ತಿದ್ಯಾ ಜಾನ್ಸಿ? ನಾನ್ ಕಷ್ಟಪಟ್ಟು ಎಲ್ಲಾ ಟಾಸ್ಕನ್ನು ಅನಿತಾಗಿಂತಾನು ಚೆನ್ನಾಗ್ ಮಾಡ್ತಿದ್ದೀನಿ. ಆದ್ರೆ ಇವ್ರು ನಾನ್ ಸೋತೆ ಅಂತ ಹೇಳ್ತಿದಾರಲ್ಲ, ಇವ್ರು ಏನಾದ್ರೂ ನಂಗೆ ಮೋಸ ಮಾಡ್ತಿರ್ಬೋದಾ ಅಂತ ಅನ್ಸ್ತಿದ್ಯಾ? ಹೌದು ಕಣೆ, ನಾವ್ ನಿನಗ್ ಮೋಸಾನೇ ಮಾಡ್ತಿದೀವಿ. ನೀನ್ ಎಷ್ಟೇ ಚೆನ್ನಾಗ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ನಾವ್ ಗೆಲ್ಸೋದು ಅನಿತಾನೆ. ಯಜಮಾನ ಯಜಮಾನ. ಬಾವಾ, ಯಾಕೋ ಈ ಅನಿತಾ ಟಾಸ್ಕ್ ಅಲ್ಲಿ ಸೋತೋಗ್ತಾಳೆ ಅನ್ಸ್ತಿದೆ ಬಾವಾ. ಅವಾಗ ನಾವ್ ಏನು ಮಾಡಕ್ಕಾಗಲ್ಲ. ಅನಿತನ ಸೋಲಕ್ ಬಿಡಲ್ಲ ನಾನು. ಇದು ಮಾತಲ್ಲ, ಘೋಷಣೆ. ಅನಿತನ ಗೆಲ್ಲಿಸ್ಬೇಕು ಅನ್ನೋದು ನಮ್ಮ ನಿರ್ಧಾರ ಅಲ್ಲ, ಧರ್ಮ. ಇಂಥ ಸಿಚುವೇಶನ್ ಬರುತ್ತೆ ಅಂತಾನೆ ನಾನು ಬ್ರಹ್ಮಾಸ್ತ್ರ ಇಟ್ಕೊಂಡಿದ್ದೀನಿ. ಅಯ್ಯಯ್ಯೋ, ಅಕ್ಕನ ಗೆದ್ರು, ಜಾನ್ಸಿ ಅಕ್ಕನ ಗೆದ್ರು. ನೋ 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 ನೋ, ಇಲ್ಲ ಇಲ್ಲ ಇಲ್ಲ. ಇಲ್ಲಿ ಅಂಪೈರ್ ನಾನು. ಯಾರು ಗೆದ್ರು ಯಾರು ಸೋತ್ರು ಅಂತ ತೀರ್ಪು ಕೊಡ್ಬೇಕಾದ್ರೆ ನಾನು ತಾನೆ. ಅಲ್ಲಮ್ಮ ಸಂಗೀತ, ಹಿಂದೆ ಮುಂದೆ ನೋಡಿದ್ರೆ ಹೀಗೆ ಹೇಳ್ತಾ ಇದೆಯಲ್ಲ, ಜಡ್ಜ್ಮೆಂಟ್ ಕೊಡೋದಕ್ಕೂ ಮ್ಯೂಸಿಕ್ ಟೇಸ್ಟ್ ಇರಬೇಕು. ಅದ ನಿನಗಿಲ್ಲ. ಅಲ್ಲ ದೊಡ್ಡಪ್ಪ, ಅವ್ರು ಬಿದ್ಮೇಲೂ ಕೂಡ ಜಾನ್ಸಿಗೆ ಡಾನ್ಸ್ ಮಾಡ್ತಾನೆ ಇದ್ರು ತಾನೆ. ಅಂದ್ಮೇಲೆ ಜಾನ್ಸಿ ಅಕ್ಕೇನೆ ತಾನೇ ಗೆಲ್ಬೇಕು. ನಿಮಗೆ ಅನಿತಾ ಬಿದ್ಲು ಅಂತ ಯಾರು ಹೇಳಿದ್ದು? ಯಾರ್ ಏನ್ ಹೇಳ್ಬೇಕು, ಎಲ್ರ ಕಣ್ಣಿಗೂ ಕಾಣಿಸ್ತಾ ಇದೆಯಲ್ಲ. ಅದು ಸ್ಟೆಪ್ಪು. ಈ ಡ್ಯಾನ್ಸ್ಗೆ ಫಿನಿಶಿಂಗ್ ಟಚ್ ಕೊಡೋದು ಅಂದ್ರೆ ಹೀಗೆ. ವಾವ್, ಎಷ್ಟು ಅದ್ಭುತವಾಗಿ ಫಿನಿಶಿಂಗ್ ಮಾಡಿದೆ ಅನಿತಾ. ಬ್ಯೂಟಿಫುಲ್. ಆ ಲಾಸ್ಟ್ ಅಲ್ಲಿ ಮಲ್ಕೊಂಡು ಅಯ್ಯೋ ಅಮ್ಮ ಅಂತ ಸ್ಟೆಪ್ ಹಾಕ್ದೆ ನೋಡು. ಸೂಪರ್ ಸೂಪರ್ ಕಣಮ್ಮ. ಹೊಸ ಸ್ಟೆಪ್ ಮಾಡಿ ಅಂತೂ ಗೆದ್ಬಿಟ್ಟೆ. ಈ ನಿನ್ ಸ್ಟೆಪ್ ನ ಸಿನಿಮಾದವ್ರೆ ನಾನು ನೋಡಿದ್ರೆ ಅಷ್ಟೇ ಕತೆ. ಅಯ್ಯೋ ಅಮ್ಮ. ದೊಡ್ಡಪ್ಪ ನೋಡಿ ನೋಡಿ, ಅಲ್ಲಿ ಅವರು ನೋವಿಂದ ಅಮ್ಮ ಅಯ್ಯೋ ಅಂತ ಹೇಳ್ತಾ ಇರೋದು. ಅಯ್ಯೋ, ಅದು ನೋವಿಂದ ನಳ್ತಾ ಇರೋದಲ್ಲಮ್ಮ, ಶ್ರುತಿ. ಅಯ್ಯೋ ಅಮ್ಮ ಅಂತ ಹೊಸ ರಾಗ. ಇವಾಗೇನು ಈ ಕೊಂಡು ಜಾನ್ಸಿ ಅಕ್ಕನ ಸೋಲಿಸ್ತೀರಾ? ನಾವು ಇವಳನ್ನ ಸೋಲಿಸ್ತಾ ಇಲ್ಲಮ್ಮ. ಅನಿತಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾಳೆ, ಅದಕ್ಕೆ ಅವಳನ್ನ ಗೆಲ್ಲಿಸ್ತಾ ಇದ್ದೀವಿ. ಕಂಗ್ರಾಟ್ಸ್ ಅನಿತಾ, ನಿನ್ 3 ಟಾಸ್ಕಲ್ಲೂ ಗೆದ್ದು ಯಾರಿಗೂ ಸಮ ಅಲ್ಲ ಅಂತ ತೋರ್ಸಿದ್ಯಾ. ಅಯ್ಯೋ, ಅನಿತಾ ಎದ್ದು ಬಿದ್ದು ಸ್ಟೆಪ್ ಹಾಕಿದ್ದಾಳೆ, ಅವಳನ್ನ ಎತ್ಕೊಳ್ಳಿ. ಇಲ್ಲೇ ಇದ್ರೆ ಆಮೇಲೆ ಏನೇನೋ ಲಾ ಪಾಯಿಂಟ್ ಹಾಕ್ಬಿಟ್ಟು ಕಿತ್ಕೊಂಡಿರೋ ಗೆಲುವನ್ನ ದಕ್ಕಿಸ್ಕೊಂಡ್ಬಿಡ್ತಾರೆ. ಬನ್ನಿ 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 ಬನ್ನಿ. ಈ ರೀತಿ ಮೋಸ ಅನ್ಯಾಯನ ನಾನೆಲ್ಲೂ ನೋಡ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಝಾನ್ಸಿ ಮೇಡಮ್ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಏನದ್ಕೆ ನೀವು ಅವ್ರಷ್ಟೆಲ್ಲ ಮೋಸ ಮಾಡ್ತಾ ಇದ್ರು, ನೀವು ನಗ್ತಾ ಇದ್ದೀರಲ್ಲ. ಮತ್ತೆ ಬೇರೆ ಏನ್ ಮಾಡ್ಲಿ ಸಂಗೀತ? ನೀವು ಗಲಾಟೆ ಮಾಡ್ಬೇಕಿತ್ತು, ಈ ತರ ಅನ್ಯಾಯನೆಲ್ಲ ಸಹಿಸ್ಕೊಬಾರ್ದಿತ್ತು. ಅದ್ಗೆ ಸಂಗೀತ, ಅದ್ರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ದೆ ಅವಳ ಕೆಳಗ್ ಬೀಳೋ ಹಾಗೆ ಮಾಡಿದ್. ಅವಳ ಮೇಲೆತ್ತಿದ ದೊಡ್ಡತ್ತೆ, ಮುತ್ತತ್ತೆ, ಪಲ್ಲವಿ, ದೊಡ್ಡಮವ ಅವ್ರೇ ಅವಳನ್ನ ಕೆಳಗ್ ಹಾಕೋಗ್ ಮಾಡ್ತೀನಿ. ನೋಡ್ತಾ ಇರ್. ಪಾಪ ಜಾನ್ಸಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ವಾ. ಆದ್ರೆ ನನ್ನ ದೊಡ್ಡಪ್ಪ ಇಷ್ಟೆಲ್ಲ ಮೋಸ ಮಾಡಬಾರ್ದಾಗಿತ್ತು. ಅವ್ರು ಎಷ್ಟು ಮೋಸ ಮಾಡ್ತಾರೋ ಮಾಡ್ಕೊಳ್ಳಿ ಬಿಡ್ತಾರ. ಕಟ್ಟಿದ ಮನೆ ಕಲ್ ಬಿದ್ರು ಸತ್ಯದ ನೆಲೆಗೆ ಬೆಳಕ್ ಚೆಲ್ಲೇ ಚೆಲ್ಲುತ್ತೆ.
ಏನ್ ಯೋಚನೆ ಮಾಡ್ತಿದ್ಯಾ ಜಾನ್ಸಿ? ನಾನ್ ಕಷ್ಟಪಟ್ಟು ಎಲ್ಲಾ ಟಾಸ್ಕನ್ನು ಅನಿತಾಗಿಂತಾನು ಚೆನ್ನಾಗ್ ಮಾಡ್ತಿದ್ದೀನಿ. ಆದ್ರೆ ಇವ್ರು ನಾನ್ ಸೋತೆ ಅಂತ ಹೇಳ್ತಿದಾರಲ್ಲ, ಇವ್ರು ಏನಾದ್ರೂ ನಂಗೆ ಮೋಸ ಮಾಡ್ತಿರ್ಬೋದಾ ಅಂತ ಅನ್ಸ್ತಿದ್ಯಾ? ಹೌದು ಕಣೆ, ನಾವ್ ನಿನಗ್ ಮೋಸಾನೇ ಮಾಡ್ತಿದೀವಿ. ನೀನ್ ಎಷ್ಟೇ ಚೆನ್ನಾಗ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ನಾವ್ ಗೆಲ್ಸೋದು ಅನಿತಾನೆ. ನಾನ್ ನಿನಗೇನ್ ಮೋಸ ಮಾಡ್ದೆ ಅಂತ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ಯಾ ಪಲ್ಲವಿ? ನಮ್ಗೆ ಗೊತ್ತಿಲ್ದೆ ನಮ್ ಅಣ್ಣನ್ ಕೈಲಿ ತಾಳಿ ಕಟ್ಟಿಸ್ಕೊಂಡ್ ನಮ್ ಮನೆಗ್ ಬಂದಿರೋದ್ ಮೋಸ ಅಲ್ವಾ? ಅಸಾಲ್ದು ಅಂತ ನನ್ ಮುಂದೆನೆ ನಿಂತು ನಮ್ಮಿಬ್ರನ್ನ ಯಾರಿಂದಾನು ದೂರ ಮಾಡಕ್ಕಾಗಲ್ಲ ಅಂತ ಚಾಲೆಂಜ್ ಬೇರೆ ಮಾಡ್ದೆ. ಅಂದ್ಮೇಲೂ ಸುಮ್ನೆ ಇರ್ಬೇಕಾ? ನನ್ನನ್ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದು ಅರ್ಥ ಆಯ್ತಾ? ನೋಡ್ತಾ ಇರು, ನಡೆಯೋ ಪ್ರತಿಯೊಂದು ಟಾಸ್ಕ್ ಅಲ್ಲೂ ಅನಿತಾನೆ ಗೆಲ್ಲಿಸ್ತೀವಿ. ಕೊನೆ ಎಲ್ರು ಸೇರಿ ಅವಳಿಗೆ ವೋಟ್ ಹಾಕಿ ಗೆಲ್ಸಿ ನಿನ್ನ ಈ ಮನೆ ಬಿಟ್ಟು ಕಳಿಸ್ತೀವಿ. ನೀನ್ ಅದ್ ಏನ್ ಮಾಡ್ತೀಯೋ ನಾನು ನೋಡ್ತೀನಿ ಕಣೆ. ನೀನ್ ಈ ರೀತಿ ಹಠ ಮಾಡಿದ್ಮೇಲೆ ನಾನ್ ಏನ್ ಮಾಡಕ್ಕಾಗುತ್ತೆ ಪಲ್ಲವಿ? ನೀವೆಲ್ರೂ ನನ್ನ ಕಳಿಸ್ಲೇಬೇಕು ಅಂತ ಡಿಸೈಡ್ ಆಗಿರ್ಬೇಕಾದ್ರೆ ನಾನ್ ಮಾಡೋದಾದ್ರೂ ಏನು? ನೀವೆಲ್ರೂ ನನ್ನ ರಿಜೆಕ್ಟ್ ಮಾಡಿದ್ಮೇಲೆ ಕೊಟ್ಟು ಮಾತ್ ಪ್ರಕಾರ ನಾನ್ ಮನೆ ಬಿಟ್ಟು ಹೋಗ್ಲೇಬೇಕು. ಆ ದಿನ ಏನ್ ದೂರ ಇಲ್ಲ. ನಿನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರು. ಆದಷ್ಟು ಬೇಗ ನಿನಗ್ ಸೆಂಡ್ ಆಫ್ ಕೊಡ್ತೀನಿ. ಏನಕ್ಕೆ ಇದು? ಅವ್ರು ಮಾಡ್ತಾ ಇರೋದು ಮೋಸ ಅಂತ ಗೊತ್ತಿದ್ರು ನೀವಿಷ್ಟೆಲ್ಲ ತಗ್ಗಿ ಬಗ್ಗೆ ನಡೆಯೋ ಅವಶ್ಯಕತೆ ಇದೆಯಾ? ಸಂಗೀತ, ಆತ್ರಗಾರನಿಗೆ ಬುದ್ಧಿಮಟ್ಟ ತಾಳಿದವನು ಬಾಳ್ಯಾನು ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ. ಇವಾಗ ಈ ವೋಟಿಂಗ್ ಮುಗಿಯೋವರೆಗೂ ನಾನೊಬ್ಳು ಪಕ್ಕಾ ಪೊಲಿಟಿಷಿಯನ್ ಆಗಿ ಇದ್ಬಿಡ್ತೀನಿ. ಯಾರ್ ಏನ್ ಬೇಕಾದ್ರೂ ಕಾಂಟ್ರವರ್ಸಿ ಆದ್ರೂ ಮಾಡ್ಲಿ ಅಥವಾ ಕಾನ್ಸ್ಪರೆನ್ಸಿ ಆದ್ರೂ ಮಾಡ್ಲಿ, ನನ್ ಯಾವ್ದಕ್ಕೂ ರಿಯಾಕ್ಟ್ ಮಾಡಲ್ಲ. ಅಂದ್ರೆ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅದ್ಗೆ? ಸಂಗೀತ, ಎಲೆಕ್ಷನ್ಗೂ ಮುಂಚೆ ಓಟ್ ಕೆಲ ಪೊಲಿಟಿಷಿಯನ್ಸ್ ಬರ್ತಾರಲ್ಲ, ಅವರೆಲ್ಲ ಹೇಗಿರ್ತಾರೆ ಹೇಳು? ಕೈ ಮುಗಿತಾರೆ, ಕಾಲಿಗೆ ಬೀಳ್ತಾರೆ, ಚಿಕ್ಕೋರ್ ಮುಂದೆನೂ ತಗ್ಗಿ ಬಗ್ಗೆ ನಡೀತಾರೆ, ಬೈದ್ರೆ ಬೈಸ್ಕೊಂತಾರೆ. ಅದನ್ನೇ ಈಗ ನಾನು ಮಾಡ್ತಿರೋದು. ಅವ್ಳ ಟಾಸ್ಕ್ ಗೆಲ್ಲೋ ಕಡೆ ಗಮನ ಕೊಟ್ರೆ ನಾನು ಎಲೆಕ್ಷನ್ ಗೆಲ್ಲೋ ಕಡೆ ಗಮನ ಕೊಡ್ತೀನಿ. ಅದಕ್ಕೆ ನೀವ್ ಎಷ್ಟೇ ತಗ್ಗಿ ಬಗ್ಗಿ ನಡೆದ್ರು ಈ ಮನೆಯವ್ರು ನಿಮಗೆ ವೋಟ್ ಮಾಡ್ತಾರೆ ಅನ್ಸುತ್ತಾ? ಸಂಗೀತ, 100% ಪ್ರತಿಯೊಬ್ರು ಮಾಡೇ ಮಾಡ್ತಾರೆ. ಬೇಕಿದ್ರೆ ನೋಡ್ತೀರ. ಈ ಅದಕ್ಕೆ ಏನ್ ಮಾಡಕ್ ಹೊರಟಿದ್ದಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ರೀ, ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಲೈ, ನೀನು ನನ್ನ ಅರ್ಧಾಂಗಿ ಕಣೆ, ಕೇಳಿ ಅದೇನು ಅಂತ. ಅದೇ ರೀ, ಜಾನ್ಸಿ ಮತ್ತೆ ಅನಿತನಿಗೆ ನೆಕ್ಸ್ಟ್ ಯಾವ ಟಾಸ್ಕ್ ಪ್ಲಾನ್ ಮಾಡಿದೀರಾ? ನೋಡು, ಇಲ್ಲಿವರೆಗೂ ಈ ಮನೆಗೋಸ್ಕರ ಅವರ ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ, ಸಾಮರ್ಥ್ಯನ ತಿಳ್ಕೋಬೇಕು ಅಂತೇಳಿ ಏನೇನೋ ಲೆಕ್ಕಾಚಾರ ಮಾಡಿ ಕೆಲವು ಟಾಸ್ಕ್ಗಳನ್ನ ಕೊಟ್ಟೆ. ಅದರಿಂದ ನನಗೇನ್ ಸಿಕ್ತು? ಮೈ ಕೈ ನೋವು. ನಾನು ಅನ್ಕೊಂಡಾಗ ಅನಿತಾಗೆ ಗೆಲುವು. ಆದ್ರೆ ಇಲ್ಲಿವರೆಗೂ ನನಗೇನಾದ್ರೂ ಲಾಭ ಆಗಿದ್ಯಾ? ಅದಕ್ಕೆ ಈ ಸಿಚುವೇಶನ್ ಎನ್ಕ್ಯಾಶ್ ಮಾಡ್ಕೊಂಡು ನನ್ನ ಸ್ವಾರ್ಥಕ್ಕೋಸ್ಕರ ಒಂದು ಟಾಸ್ಕ್ ನ ಪ್ಲಾನ್ ಮಾಡಿದೀನಿ. ಅದೇನ್ರಿ? ಹಿರಿಯರ ಸೇವೆ ಅಂತ. ಹಾಗಂದ್ರೆ ಏನ್ರಿ? ಇದ್ಯಾವ ಸೀಮೆ ಟಾಸ್ಕು? ಲೈ, ಅವರಿಬ್ಬರು ದಿನಪೂರ್ತಿ ಹಿರಿಯರ ಸೇವೆ ಮಾಡ್ಕೊಂಡೇ ಇರ್ತಾರೆ. ಅಂದ್ರೆ ನನ್ನ ಸೇವೆ ಮಾಡ್ಕೊಂಡಿರ್ತಾರೆ. ರೀ, ಅವ್ರ ಕೈಲಿ ನೀವೇನ್ರಿ ಸೇವೆ ಮಾಡಿಸ್ಕೊಳ್ತೀರಾ? ನೋಡ್ತಾ ಇರೋ, ಕೂತಲ್ಲಿಗೆ ಊಟ ತರಿಸೋದು, ನೀರು ತರಿಸೋದು, ಕೈಕಾಲು ಒತ್ಸೋದು, ಹೆಡ್ ಮಸಾಜ್ ಮಾಡಿಸೋದು, ಹೀಗೆ ದಿನಪೂರ್ತಿ ಒಂದಲ್ಲ ಒಂದ್ ರೀತಿ ಇಬ್ಬರು ಕೈಯಿಂದಲೂ ಕೆಲಸ ಮಾಡಿಸ್ಕೊತಾನೇ ಇರ್ತೀನಿ. ರೀ, ಇದು ತಪ್ಪು ತಾನೇ? ಯಾವುದೇ ತಪ್ಪು ದಡ್ಡಿನ ತಂದು ಸಿಚುವೇಶನ್ ನ ಉಪಯೋಗಿಸ್ಕೊಂಡು ನಾವು ಲಾಭ ಮಾಡ್ಕೋಬೇಕು. ಇಂಥ ಚಾನ್ಸ್ ಮತ್ತೆ ಯಾವತ್ತಾದ್ರೂ ಸಿಗುತ್ತಾ? ನೀನೇ ಹೇಳು. ರೀ, ಹಾಗಂತ ಹೇಳಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಟಾಸ್ಕ್ ಪ್ಲಾನ್ ಮಾಡೋದು ಇದು ಅನ್ಯಾಯ ತಾನೇ? ಅನ್ಯಾಯನೂ ಇಲ್ಲ, ಮಣ್ಣ ಗಟ್ಟಿನೂ ಇಲ್ಲ. ನೀನ್ ಸುಮ್ನಿರು. ಓ, ನಾನು ಒಬ್ನೇ ಸೇವೆ ಮಾಡಿಸ್ಕೋತೀನಿ ಅಂತ ಹೊಟ್ಟೆ ಉರಿ ಏನಾರು ಇದ್ರೆ ಹೇಳು, ನಿನಗೂ ಸೇವೆ ಮಾಡ್ತೀನಿ. ಬೇಡಪ್ಪ, ನನ್ಗೆ ಯಾವ ಸೇವೆನೂ ಬೇಡ. ಅದೇನ್ ಮಾಡಿಸ್ಕೊಂತೀರೋ ನೀವೇ ಮಾಡಿಸ್ಕೊಳ್ಳಿ. ಹಾಗೆ ನೋಡ್ತಾ ಇರು. ಇವತ್ತು ಪೂರ್ತಿ ಮಹಾರಾಜನ್ ತರ ಆರ್ಡರ್ ಮಾಡೋದು, ಸೇವೆ ಮಾಡಿಸ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ. ಅವರಿಬ್ಬರನ್ನು ಇವತ್ತು ಹಣ್ಣುಗಾಯಿ ನೀರ್ಗಾಯಿ ಮಾಡ್ತೀನಿ.
ಗ್ರಾಚಾರ ಕೆಟ್ಟಾಗ ಬುದ್ಧಿ ಕೈ ಕೊಡುತ್ತೆ ಅಂತ ಯಾರೋ ಹೇಳಿದ್ನ ಕೇಳಿದ್ದೆ. ಇವಾಗ ನೋಡ್ತೀನಿ ನೀವ್ ಅದೇನ್ ಸೇವೆ ಮಾಡಿಸ್ಕೊಂತೀರ ಮಾಡಿಸ್ಕೊಂಡು. ಉರಿ ಹೊಟ್ಟೆ ಉರಿ ಹಾಗೆಲೇ ಇವತ್ತಿ ಗಣಪತಿ ಏನು ಅನ್ನೋದನ್ನ ತೋರಿಸ್ತೀನಿ. ರಾಘು, ಇದೆಲ್ಲ ಬೇಕೇನೋ ಇವಾಗ? ಬೇಕು ಕಣೋ. ಇವ್ರು ತುಂಬಾ ಒಳ್ಳೆ ಜ್ಯೋತಿಷಿ ಅಂತ ಹೆಸರಿದೆ. ಇವ್ರ ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗಲ್ಲ ಅಂತ ತುಂಬಾ ಜನರು ಬಾಯಲ್ಲಿ ಕೇಳಿದ್ದೀನಿ. ಅದಕ್ಕೆ ನನ್ನ ಮತ್ತೆ ಝಾನ್ಸಿ ಮೇಡಮ್ ಜೀವನದ ಬಗ್ಗೆ ತಿಳ್ಕೊಬೇಕು ಅಂತ ಕೇಳಕ್ ಬಂದಿದ್ದೀನಿ. ಸರಿ, ಬೇಡಾದ್ರೆ ಎಲ್ಲಿ ಕೇಳ್ತೀಯ? ಏನೋ ಮಾಡಿ. ನಮಸ್ತೆ ಗುರುಗಳೇ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದು ನಮ್ ವಿವಾಹ ಜೀವನದ ಬಗ್ಗೆ ತಿಳ್ಕೊಬೇಕಿತ್ತು ಗುರುಗಳೇ. ಜಾತಕ ಕೊಡಿ. ಹೇಳಿ, ಈ ಜಾತಕದಲ್ಲಿ ಏನ್ ತಿಳ್ಕೊಬೇಕಾಗಿತ್ತು? ಗುರುಗಳೇ, ನಾವಿಬ್ರು ಯಾವುದೋ ಅನಿವಾರ್ಯ ಕಾರಣಕ್ಕೆ ಮದ್ವೆ ಆದ್ವಿ. ಆದ್ರೆ ಈ ಮದ್ವೆ ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ನಮ್ಮಿಬ್ರು ಡಿವೋರ್ಸ್ ಕೊಡ್ಸಿ ನಮ್ಮನ್ನ ದೂರ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಆದ್ರೆ ನನ್ನ ಹೆಂಡತಿಗೆ ನನ್ ಬಿಟ್ಟು ಹೋಗಕ್ ಇಷ್ಟ ಇಲ್ಲ. ನನಗೂ ಅಷ್ಟೆ, ನನ್ನ ಹೆಂಡತಿ ಜೊತೆನೆ ಬದುಕ್ಬೇಕು ಅಂತ ಆಸೆ. ಆದ್ರೆ ಮನೆಯವ್ರ ಮಾತನ್ನು ಮೀರಕ್ಕಾಗ್ತಿಲ್ಲ. ಅದಕ್ಕೆ ನಮ್ಮಿಬ್ರು ಜೀವನ ಮುಂದೇನಾಗತ್ತೆ? ಈ ಜಾತಕದ ಪ್ರಕಾರ ನೀವಿಬ್ರು ಒಟ್ಟಿಗೆ ಬಾಳೋದು ಕಷ್ಟ. ಹೃದಯದ ರೇಖೆಗಳು ಹತ್ತಿರ ಇದ್ದರೂ ಜಾತಕದ ರೇಖೆಗಳು ದೂರ ದಿಕ್ಕನ್ನ ತೋರಿಸ್ತಾ ಇದೆ. ಈ ಜಾತಕದ ಪ್ರಕಾರ ನಿಮ್ಮ ನೆಂಟು ದೂರ ಆದ್ರೂ ನೆನಪು ಮಾತ್ರ ನಿಮ್ಮನ್ನು ಕಾಡುತ್ತೆ. ದೂರ ಆಗೋದು ದೈವ ಲಿಖಿತವೋ ಈ ಜ್ಯೋತಿಷಿ ಲಿಖಿತವೋ ಆ ಭಗವಂತನಿಗೆ ಗೊತ್ತು. ಸಂಬಂಧ ಉಳಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನೀವಿಬ್ರು ಡೈವರ್ಸ್ ಆಗಿ ದೂರ ಆಗ್ತೀರ.